ಸರ್ವಂ ನಾದಮಯಂ ಸಂಗೀತ ಕಾರ್ಯಕ್ರಮದ ಮತ್ತೊಬ್ಬ ಗಾಯಕಿ ನೋಂಪಿ. ಇವರು ವಿಜಯನಗರ ಡಿಸ್ಟಿಕ್ಕು ಕೂಡ್ಲಿಗಿ ತಾಲೂಕು ಆಲೂರು ಗ್ರಾಮದಿಂದ ಬಂದಿರ್ತಾರೆ. ಇವರು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಜನಪದ ಗೀತೆ ಮಲೆಯ ಮಾದೇಶ್ವರನ ಒಂದು ಹೆಸರಾಂತ ಜನಪದ ಗೀತೆ, ಸುಂದರವಾದ ಒಂದು ಜನಪದ ಗೀತೆ ಸೋಜುಗಾದ ಸೂಜಿ ಮಲ್ಲಿಗೆ. ಈ ಜನಪದ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಆಲ್ ದ ಬೆಸ್ಟ್ ನೋಂಪಿ, ಚೆನ್ನಾಗಿ ಹಾಡಿ.
ನೋಂಪಿ. ಏನು ನೋಂಪಿ ಅಂದರೆ ಏನು ಹೆಸರು? ಸರ್ ಅದು ಪಾರ್ವತಿ ದೇವರು ಇನ್ನೊಂದು ಹೆಸರು. ಪಾರ್ವತಿ ದೇವಿಯವರ ಇನ್ನೊಂದು ಹೆಸರು ನೋಂಪಿ ಅಂತ. ಹಾಂ ಸರ್. ಸ್ವಲ್ಪ ಯೂನಿಕ್ ಆಗಿದೆ ನಿಮ್ಮ ಹೆಸರು. ಥ್ಯಾಂಕ್ ಯು ಸರ್. ಬಟ್ ತುಂಬ ಚೆನ್ನಾಗಿ ಹಾಡಿದ್ರಿ, ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಪರ್ಫಾರ್ಮೆನ್ಸು. ಓಕೆ ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ವೆರಿ ಗುಡ್, ಆಲ್ ದಿ ಬೆಸ್ಟ್. ಇದೇ ಥರ ಬೇರೆ ಸಾಂಗ್ಸು ಎಲ್ಲ ಟೈಪ್ ಸಾಂಗ್ಸು ಹಾಡ್ತೀರಾ? ಹಾಂ ಸರ್. ಫಿಲ್ಮಿ ಸಾಂಗ್ಸ್, ಡಿವೋಷನಲ್, ಎಸ್ ಸರ್. ಭಾವಗೀತೆ ಹಾಂ ಸರ್, ಎಲ್ಲ ಸಾಂಗ್ಸ್ ಹಾಡ್ತೀನಿ. ಎಲ್ಲ ಸಾಂಗ್ಸು ಹಾಡ್ತೀರಾ? ಹಾಂ ಸರ್. ಸಂಗೀತ ಏನಾದರೂ ಅಭ್ಯಾಸ ಇಲ್ಲ ಮಾಡ್ತಿದ್ದೀರಾ? ಸರ್, ಏನು ಅಭ್ಯಾಸ ಇಲ್ಲ. ಓ, ಸಂಗೀತ ಏನು ಅಭ್ಯಾಸ ಇಲ್ಲ, ಆದರೂ ಇಷ್ಟು ಚೆನ್ನಾಗಿ ಹಾಡ್ತಿದ್ದೀರಾ? ಹಾಂ ಸರ್. ವೆರಿ ಗುಡ್. ಬಟ್ ಫೋಕ್ ಸಾಂಗ್ಸ್ ಹಾಡ್ಬೋದು, ಬಟ್ ಇನ್ನು ಸೆಮಿ ಕ್ಲಾಸಿಕಲ್ ಬೇಸಡ್ ಸಾಂಗ್ಸ್ ಹಾಡಬೇಕಂದ್ರೆ ಸಂಗೀತ ಬೇಕಲ್ವಾ? ಹೌದು ಸರ್. ಸೊ ಸಂಗೀತ ಕಲ್ತ್ರೆ ಇನ್ನೂ ಚೆನ್ನಾಗಿ ಹಾಡ್ತೀರಾ. ಆಯ್ತು. ವೆರಿ ಗುಡ್, ಆಲ್ ದ ಬೆಸ್ಟ್. ಇದೇ ಥರ ಮುಂದೆ ನಿಮಗೆ ಒಳ್ಳೊಳ್ಳೆ ಅವಕಾಶ ಸಿಗಲಿ, ಇದೇ ಥರ ಹಾಡ್ತೀರಿ, ಥ್ಯಾಂಕ್ ಯು. ನಿರಂತರವಾಗಿ ನಡೀತಿರಲಿ. ಸೊ ಮತ್ತು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅಷ್ಟು ದೂರದಿಂದ ಕೂಡ್ಲಿಗಿಂದ ಬಂದು ಅಷ್ಟು ದೂರದಿಂದ ಇಲ್ಲಿ ಹಾಡ್ತಿರೋದು. ನನಗೆ ತುಂಬ ಸಂತೋಷ ಆಗ್ತಿದೆ ಸರ್. ನೀವು ಈ ಥರ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ನನಗೆ ಸದಾ ಇರಲಿ ಸರ್. ಖಂಡಿತ ದೇವ್ರ ಆಶೀರ್ವಾದ, ಕಲಾ ಸರಸ್ವತಿ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರುತ್ತೆ. ಆ ಒಂದು ಶ್ರದ್ಧೆ, ಆ ಒಂದು ಭಯ, ಭಕ್ತಿ ಸಂಗೀತದಲ್ಲಿ ಇದ್ದರೆ ಖಂಡಿತ ಆ ತಾಯಿ ಒಲಿತಾಳೆ ನಿಮಗೆ. ಥ್ಯಾಂಕ್ ಯು ಸರ್. ವೆರಿ ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. God bless you. ಥ್ಯಾಂಕ್ ಯು ಸರ್.